ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಗೈಸ್, ಯಾರ್ಯಾರು ಲೈಕ್ ಕೊಡ್ತಿದ್ದೀರಾ, ಹಾಗೆ ಇನ್ನೊಬ್ರು ಕಷ್ಟಕ್ಕೆ ಆಗ್ತಿದ್ದೀರಾ ಎಲ್ಲರಿಗೂ ಕೂಡ ಮತ್ತು ಮಹಾಲಕ್ಷ್ಮಿ ಆಗಿರಬಹುದು, ಹಾಗೆಯೇ 456 ಏಂಜಲ್ಸ್ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಯಾಕಪ್ಪ ಅಂತಂದರೆ ಹೊಸ್ದಾಗಿ ನನ್ನ ಚಾನಲ್ ಎಲ್ಲರೂ ನೋಡ್ತೀರಾ ಅಲ್ವಾ, ಅವರು ಕೇಳ್ಬೋದು ಈ ಕ್ವಶನ್ನ. ಅಂದರೆ ನಾವು ಲೈಕ್ ಕೊಡೋದ್ರಿಂದ ಹೇಗೆ ಮೇಡಮ್ ನಾವು ಇನ್ನೊಬ್ರು ಕಷ್ಟಕ್ಕೆ ಆಗ್ತೀವಂತ ಕೇಳಬಹುದು. ಅಂದರೆ ಗಾಯ್ಸ್, ನೀವು ಲೈಕ್ ಕೊಟ್ಟಷ್ಟು ಆದಷ್ಟು ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ ಅಂತಂದರೆ ಗಾಯ್ಸ್, ಅಂತ ಇನ್ನೊಬ್ರ ಕಷ್ಟಕ್ಕೆ ನೀವು ನೆರವಾಗ್ತೀರಾ, ಆಯಿತಾ. ನಾನು ವ್ಯೂಸ್ಗಾಗಲಿ ಕಮೆಂಟ್ಗಾಗಲಿ ಲೈಕ್ಗಾಗಲಿ ಹೇಳ್ತಾ ಇಲ್ಲ ಗಾಯ್ಸ್. ನಮ್ಮ ಥರ ನಿಮ್ಮ ಥರ ಕಷ್ಟಪಡೋರು ತುಂಬ ಜನ ಇರ್ತಾರೆ ಅಲ್ವಾ, ಅವ್ರಿಗೆಲ್ಲರಿಗೂ ಕೂಡ ಏನೋ ಒಂದು ನಿಮ್ಮ ಕಡೆಯಿಂದ ಹೆಲ್ಪ್ ಆದರೆ ತುಂಬಾ ಒಳ್ಳೇದಲ್ವಾ. ಸೊ ಅದಕ್ಕೆ ಹೇಳ್ತಾ ಇರೋದು, ಆದಷ್ಟು ಲೈಕ್ ಮಾಡಿ. ನನಗೇನು ಗೊತ್ತು, ನಾನು ಅದನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ. ಹಾಗೆಯೇ ನೀವು ಒಂದು ಲೈಕ್ ಕೊಡೋದ್ರಿಂದ ಇನ್ನೊಬ್ರ ಕಷ್ಟಕ್ಕೆ ನೆರವಾಗ್ತೀರಾ. ನಿಮಗೂ ಕಷ್ಟ ಅಂತ ಬಂದಾಗ ಭಗವಂತ ನಿಮಗೂ ಕೂಡ ಒಳ್ಳೇದನ್ನ ಮಾಡೇ ಮಾಡ್ತಾರೆ ಅಲ್ವಾ. ನಾವೊಬ್ರಿಗಾದರೆ ಇನ್ನೊಬ್ರು ನಮಗೆ ಖಂಡಿತವಾಗ್ಲೂ ಹಾಗೆ ಆಗ್ತಾರೆ. ಅದು ನನ್ನ ನಂಬಿಕೆ ಗಾಯ್ಸ್, ಓಕೆನಾ. ಸೊ ಹಾಗೆಯೇ ಯಾರ್ಯಾರು ಕಮೆಂಟ್ ಬಾಕ್ಸ್ನಲ್ಲಿ 456 ಅಂತ ಕಮೆಂಟ್ ಮಾಡ್ತಿದ್ದೀರಾ ಅವ್ರಿಗೂ ಕೂಡ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಹಾಗೆಯೇ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಬನ್ನಿ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋಣ, ಓಕೆನಾ. ಗೈಸ್, ಏನಂದರೆ ಎಲ್ಲರ ಥರ ನಾವು ಚೆನ್ನಾಗಿ ಬದುಕಬೇಕು, ನಮಗೂ ಕೂಡ ಯಾವುದೇ ರೀತಿ ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಬರಬಾರ್ದು ಅಲ್ವಾ. ಅಂದರೆ ಅದರಲ್ಲಿ ಮೇಯ್ನಾಗಿ ಹಣಕಾಸಿನ ಸಮಸ್ಯೆ ಅನ್ನೋದು ಯಾವುದೇ ಕಾರಣಕ್ಕೂ ಬರಬಾರ್ದು, ಆರೋಗ್ಯದ ಸಮಸ್ಯೆ ಅನ್ನೋದು ಬರಬಾರ್ದು. ಅಂತಂದರೆ ನಾವು ಮನೆಯಲ್ಲಿ ಕೆಲವೊಂದು ತುಂಬಾ ದುಡ್ಡು ಖರ್ಚು ಮಾಡ್ದೇ ಹೊರಗಡೆ ಹೋಗಿ ಜ್ಯೋತಿಷ್ಯ ಶಾಸ್ತ್ರಗಳನ್ನ ಕೇಳ್ತೀರಾ, ಅಲ್ಲಿ ತುಂಬಾ ದುಡ್ಡು ಖರ್ಚು ಮಾಡ್ತೀರಾ. ಅದ್ರ ಬದಲು ನಾವು ಮನೆಯಲ್ಲೇ ಯೂಸ್ ಮಾಡುವಂಥ ಪದಾರ್ಥಗಳನ್ನ ನಾವು ಯೂಸ್ ಮಾಡಿಕೊಂಡು ನಮ್ಮ ಕಷ್ಟಗಳನ್ನ ನಾವು ಕಳ್ಕೊಳ್ಬೇಕು, ಆಯಿತಾ. ನಮ್ಮ ಮನೆಯಲ್ಲಿ ಏನೇ ಸಮಸ್ಯೆ ಬಂದರೂ ಕೂಡ, ಅಂದರೆ ಒಂದು ಹಣಕಾಸಿನ ಸಮಸ್ಯೆ ಆಗಿರಬಹುದು, ಮನೆ ಅಭಿವೃದ್ಧಿ ಆಗ್ತಾ ಇಲ್ಲ, ಏಳಿಗೆ ಆಗ್ತಿಲ್ಲ, ಹಾಗೆಯೇ ತುಂಬಾ ನಮ್ಮ ಮನೆಯಲ್ಲಿ ಕಷ್ಟ ಜಾಸ್ತಿ ಆಗ್ತಾ ಇದೆ, ಎಷ್ಟು ದುಡಿದ್ರೂ ಕೂಡ ಸಾಕಾಗ್ತಾ ಇಲ್ಲ, ಕೆಲಸದಲ್ಲೂ ಕೂಡ ನನಗೆ ತುಂಬಾ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀನಿ, ಒಂದು ಪ್ರಮೋಷನ್ಸ್ ಆಗ್ತಾ ಇಲ್ಲ, ಅಂಗಡಿಯಲ್ಲಿ ನನಗೆ ವ್ಯಾಪಾರ ಚೆನ್ನಾಗಿ ಆಗ್ತಾ ಇಲ್ಲ, ಆರೋಗ್ಯದ ಸಮಸ್ಯೆ ಅನ್ನೋದು ತುಂಬಾ ಕಾಡ್ತಾ ಇದೆ. ಈ ರೀತಿ ಪ್ರತಿಯೊಬ್ಬರಿಗೂ ಕೂಡ ಏನಾದರೂ ಒಂದು ಸಮಸ್ಯೆನ ನೀವು ಫೇಸ್ ಮಾಡ್ತಾನೆ ಇರ್ತೀರ ಅಲ್ವಾ. ಸೊ ಅದಕ್ಕೇ ಏನು ಮಾಡಬೇಕಂದ್ರೆ, ಕೆಲವೊಂದು ರೆಮಿಡಿಗಳನ್ನ ನಾವು ಮನೆಯಲ್ಲೇ ಮಾಡಿಕೊಂಡು ಆ ಕಷ್ಟಗಳಿಗೆ ಒಂದು ಪರಿಹಾರನ ಕಂಡುಕೊಳ್ಬೇಕು, ಸರಿನಾ. ಆದರೆ ನೀವು ಒಂದು ನಂಬಿಕೆ ಇಟ್ಟು ಮಾಡ್ಕೊಳ್ಬೇಕು. ಇದು ಮಾಡಿದ ತಕ್ಷಣ ಆಗ್ಬಿಡುತ್ತಾ, ಈ ರೀತಿ ಒಂದು ಮನೋಸ್ಥಿತಿ ಮನೋಭಾವನೆನ ಇಟ್ಕೊಂಡು ನೀವೇನಾರು ಮಾಡಿದ್ರೆ ಗೈಸ್, ನಿಜವಾಗ್ಲೂ ಆಗೋದಿಲ್ಲ. ಒಂದು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ. ಹಾಗೆಯೇ ಈ ಒಂದು ಪರಿಹಾರ ತಂತ್ರನ ಯಾವ ರೀತಿ ಮಾಡ್ಕೊಳ್ಳೋದು, ಹಾಗೆಯೇ ಈ ಒಂದು ತಂತ್ರನ ಮಾಡ್ಕೊಳ್ಳೋದ್ರೆ ಏನು ಯೂಸ್, ಎಲ್ಲನೂ ಕೂಡ ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ. ಅಂದರೆ ಗಾಯ್ಸ್, ಏನಂದರೆ ಈ ಒಂದು ತಂತ್ರನ ನೀವು ಮಾಡ್ಕೊಳ್ಳೋದ್ರಿಂದ ಗಾಯ್ಸ್, ಒಂದು ಹಣಕಾಸಿನ ಸಮಸ್ಯೆ ನಿಮಗೇನಾದರೂ ನಿಮ್ಮ ಮನೆಯಲ್ಲಿ ಕಾಡ್ತಾ ಇದ್ದರೆ, ಅಂದರೆ ಹಣಕಾಸಿನ ಸಮಸ್ಯೆ ಏನಕ್ಕೆ ಬರುತ್ತೆ ಹೇಳಿ, ಅಂದರೆ ಒಂದು ಆರೋಗ್ಯದ ಸಮಸ್ಯೆನೂ ಏನಕ್ಕೆ ಬರುತ್ತೆ ಹೇಳಿ, ನಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ನೆಗೆಟಿವಿಟಿ ಆಗಿರಬಹುದು, ನಮ್ಮ ಮನೆಯಲ್ಲಿ ಒಂದು ನಕಾರಾತ್ಮಕ ಶಕ್ತಿ ಏನಾದರೂ ಇದ್ದರೆ ಅದನ್ನು ಒಡೆದು ಓಡಿಸುವಂಥ ಶಕ್ತಿ ಈ ಒಂದು ತಂತ್ರ ಪರಿಹಾರಗಳಿಗೆ ಇರುತ್ತೆ, ಸರಿನಾ. ಅಂತಂದರೆ ಒಂದು ನೆಗೆಟಿವಿಟಿ ನಿಮ್ಮ ಮನೆಯಲ್ಲಿ ಆವರಿಸ್ಕೊಂಡಿದ್ರೆ ನಮಗೆ ಕಷ್ಟಗಳು ಜಾಸ್ತಿ ಆಗುತ್ತೆ. ಒಬ್ಬೊಬ್ಬರು ಒಂದೊಂದು ಸಮಸ್ಯೆನ ಅನುಭವಿಸ್ತಾ ಇರ್ತಾರೆ, ಅದರಲ್ಲಿ ಹೆಚ್ಚಾಗಿ ಹಣಕಾಸಿನ ಸಮಸ್ಯೆ ಅನ್ನೋದು ತುಂಬಾ ಕಾಡ್ತಾ ಇರುತ್ತೆ ಅಲ್ವಾ. ಸೊ ನಿಮಗೆ ಹಣಕಾಸಿನ ಸಮಸ್ಯೆ ಏನಾದರೂ ಇದ್ದರೆ ಒಂದು ನೆಗೆಟಿವಿಟಿ ನಮ್ಮ ಮನೆಯಿಂದ ಹೊರಗಡೆ ಓಡಿಸಿ, ನಿಜವಾಗ್ಲೂ ಒಳ್ಳೆಯದಾಗಿ ಆಗುತ್ತೆ. ಹಾಗೆಯೇ ಹಣ ಅನ್ನೋದು ನಿಮ್ಮ ಮನೆಯಲ್ಲಿ ನಿಲ್ತಾ ಇಲ್ಲ, ಅನಾವಶ್ಯಕವಾಗಿ ಖರ್ಚಾಗ್ತಾ ಇದೆ. ಹಾಗೆಯೇ ನಮಗೆ ಜಾಬು ಕೂಡ ಸಿಗ್ತಾ ಇಲ್ಲ, ಜಾಬ್ ಇದ್ದರೂ ಕೂಡ ಅಲ್ಲಿ ನಮಗೆ 108 ಸಮಸ್ಯೆಗಳು ಈ ರೀತಿ ಆಗಿರಬಹುದು, ಒಂದು ಪ್ರಮೋಷನ್ ಸಿಗ್ತಾಯಿಲ್ಲ ಆ ರೀತಿಯೂ ಆಗಿರಬಹುದು. ಈ ರೀತಿ ನಿಮ್ಗೆ ಏನೇ ಸಮಸ್ಯೆ ಇದ್ದರೂ ಕೂಡ ಈ ಒಂದು ತಂತ್ರ ಪರಿಹಾರದಿಂದ ನಿಮಗೆ ಒಂದು ಗುಡ್ ರಿಸಲ್ಟ್ ಅನ್ನೋದು ಸಿಗುತ್ತೆ, ಆಯಿತಾ. ಯಾಕಪ್ಪ ಅಂತಂದರೆ ಅಷ್ಟೊಂದು ಒಂದು ಪವಿತ್ರವಾದ ವಸ್ತುನ ನಾವು ಇದಕ್ಕೆ ಆ್ಯಡ್ ಮಾಡ್ತೀವಿ, ಸರಿನಾ. ಯಾವ ವಸ್ತು, ಹಾಗೆಯೇ ಯಾವ ರೀತಿ ಈ ಒಂದು ತಂತ್ರ ಪರಿಹಾರನ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ, ನಾನು ಒಂದು ಗಾಜಿನ ಗ್ಲಾಸ್ನ ತೊಗೊಂಡಿದ್ದೀನಿ, ಓಕೆನಾ. ಅದ್ರ ಫುಲ್ಲು ನಾನು ವಾಟರ್ನ ಹಾಕಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಈ ರೀತಿ ಗ್ಲಾಸ್ನ ತೊಗೊಳ್ಳಿ. ಅಂದರೆ ಗಾಜನ್ನ ಯಾಕೆ ತೊಗೋಬೇಕು ಅಂತಂದರೆ, ಒಂದು ನೆಗೆಟಿವಿಟಿನ ಆವರಿಸ್ಕೊಳ್ಳೋ
ಶಕ್ತಿ ಈ ಗಾಜಿಗೆ ಇದೆ. ಓಕೆನಾ. ಅದು ಅಲ್ಲದೆ ಇದು ರಾಹುಕಾರಕ ಅಲ್ವಾ. ಸೊ ಅದಕ್ಕೆ ಒಂದು ನೆಗೆಟಿವಿಟಿನ ಎಳ್ಕೊಳ್ಳುತ್ತೆ ಅದು. ಅದಕ್ಕೆ ನಾನು ಯಾವಾಗಲೂ ಅಷ್ಟೇ ಗಾಜನ್ನೇ ಯೂಸ್ ಮಾಡಿ ಅಂತ ಹೇಳೋದು. ಇಲ್ಲಿ ಗಾಜಿನ ತುಂಬ ನಾನು ವಾಟರ್ನ ತೊಗೊಂಡಿದ್ದೀನಿ ಆಯಿತಾ. ನಾವು ನೀರಿಗೂ ಅಷ್ಟೇ ತುಂಬಾ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಅಲ್ವಾ. ಅದೇ ರೀತಿ ಈ ನೀರಿಂದ ಕೆಲವೊಂದು ತಂತ್ರ ಪರಿಹಾರನ ಮಾಡಿಕೊಂಡ್ರೆ ನಿಜವಾಗ್ಲೂ ನಮ್ಮ ಸಮಸ್ಯೆಗಳು ದೂರ ಆಗೇ ಆಗುತ್ತೆ ಆಯಿತಾ. ಇದಕ್ಕೆ ನಾವು ಗೈಸ್ ಏನು ಮಾಡಬೇಕು ಅಂದರೆ, ಇಲ್ಲಿ ನೋಡಿ ನಾನು ಉಪ್ಪನ್ನ ತೊಗೊಂಡಿದ್ದೀನಿ. ಕಲ್ಲುಪ್ಪು ಅಂದರೆ ತುಂಬಾ ಪರಮ ಪವಿತ್ರವಾದದ್ದು, ಮತ್ತು ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು. ಹಾಗೆಯೇ ಯಾವುದೇ ಒಂದು ರೆಮಿಡಿಗಳನ್ನ ನಾವು ಕಲ್ಲುಪ್ಪಿನಿಂದ ಮಾಡ್ಕೊಳ್ಳೋದ್ರಿಂದ 100% ರಿಸಲ್ಟ್ ಅನ್ನೋದು ನಮಗೆ ಸಿಕ್ಕೇ ಸಿಗುತ್ತೆ ಆಯಿತಾ. ಪ್ರತಿ ಬಾರಿ ನಾನು ಹೇಳೋ ಥರನೇ ಗಾಯ್ಸ್, ತುಂಬಾ ಪ್ರಾಮುಖ್ಯತೆನ ಕೊಡ್ತೀವಿ ನಾವು ಕಲ್ಲುಪ್ಪಿಗೆ ಆಯಿತಾ. ನಮ್ಮ ಆಹಾರದ ರುಚಿನ ಹೆಚ್ಚಿಸೋದಲ್ಲದೆ ಇದು ಕೆಲವೊಂದು ತಂತ್ರ ಪರಿಹಾರಗಳಿಗೆ ವರ್ಕ್ ಮಾಡುತ್ತೆ ಸರಿನಾ. ವರ್ಕ್ ಖಂಡಿತವಾಗ್ಲೂ 100ಗೆ 200% ನಿಮಗೆ ಗುಡ್ ರಿಸಲ್ಟ್ ಅಂತೂ ಕೊಡುತ್ತೆ. ಅದಕ್ಕೆ ಹೇಳ್ತಾ ಇರೋದು. ಯಾಕಪ್ಪ ಅಂದರೆ ಮಾತೆ ಮಹಾಲಕ್ಷ್ಮಿ ತುಂಬಾ ಪ್ರಿಯವಾದದ್ದು. ಕಲ್ಲುಪ್ಪು ಕೂಡ ಸಮುದ್ರದಲ್ಲಿ ಉದ್ಭವವಾಗಿರೋದು. ಹಾಗೆಯೇ ಮಾತೆ ಮಹಾಲಕ್ಷ್ಮಿ ಕೂಡ ಸಮುದ್ರದಲ್ಲಿ ಉದ್ಭವವಾಗಿರೋದ್ರಿಂದ ನಾವು ಒಂದು ಪ್ರಾಮುಖ್ಯತೆನ ಕೊಡ್ತೀವಿ. ಸೊ ಇದ್ರ ಜೊತೆಗೆ ಗಾಯ್ಸ್, ನೀವು ಇಲ್ಲಿ ನೋಡಿ ಒಂದು ಮಂಗಳಕರವಾದ ವಸ್ತು ಅಂತಲೇ ಹೇಳ್ಬೋದು ಅರಿಶಿಣ ಆಯಿತಾ. ಈ ಅರಿಶಿಣನ ನಾವು ಗಾಯ್ಸ್ ನಮ್ಮ ಸಂಪ್ರದಾಯದಲ್ಲಿ ಆಗಿರಬಹುದು, ಹಾಗೆಯೇ ಪ್ರತಿಯೊಂದು ನಾವು ಏನೇ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೂ ನಾವು ಅರಿಶಿಣನ ನಾವು ಯೂಸ್ ಮಾಡ್ತೀವಿ ಅಲ್ವಾ. ಹಾಗೆಯೇ ಕಲ್ಲುಪ್ಪು ಕೂಡ ಅಷ್ಟೇ. ಅರಿಶಿಣದ ಬೊಟ್ಟಿಡೋದಾಗಿರ್ಬೋದು ದೇವರಿಗೆ, ಫೋಟೋಗಳಿಗೆ, ಹಾಗೆಯೇ ಅರಿಶಿಣದಿಂದ ಒಂದು ಮಂಗಳಕರವಾದಂಥ ಕಾರ್ಯಗಳನ್ನ ಮಾಡ್ತೀವಿ. ಒಂದು ಮದುವೆ ಸಮಾರಂಭಗಳಿಗೆ ನಾವು ಯೂಸ್ ಮಾಡ್ತೀವಿ ಅಲ್ವಾ. ಸೊ ಅದಕ್ಕೆ ನಾನಿಲ್ಲಿ ಸ್ವಲ್ಪ ಅರಿಶಿಣ ತೊಗೊಂಡಿದ್ದೀನಿ, ಹಾಗೆಯೇ ಕಲ್ಲುಪ್ಪನ್ನ ನಾನಿಲ್ಲಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಈ ಒಂದು ತಂತ್ರ ಪರಿಹಾರನ ಗಾಯ್ಸ್ ನೀವು ಬೆಳಿಗ್ಗೆ ಎದ್ದ ತಕ್ಷಣವೇ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಈ ಒಂದು ತಂತ್ರನ ನೀವು 11 ದಿನ ಮಾಡ್ಕೊಳ್ಳಿ, ನಂಬಿಕೆ ಇಟ್ಟು ಮಾಡ್ಕೊಳ್ಳಿ. ನಿಮ್ಮ ಸಾಲ ಏನಾದರೂ ಇದ್ದರೆ ನಿಜವಾಗ್ಲೂ ನಿಮಗೆ ಖಂಡಿತವಾಗ್ಲೂ ಸಾಲ ಅನ್ನೋದು ಕ್ಲಿಯರ್ ಆಗುತ್ತೆ ಸರಿನಾ. ಅಂತಂದರೆ ನೀವು ಯಾವ ರೀತಿ ದೇವರಿಗೆ ಸಂಕಲ್ಪ ಮಾಡ್ಕೊಳ್ಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆಯೇ ಗಾಯ್ಸ್, ನೀವು ಈ ಒಂದು ತಂತ್ರನ ಬೆಳಿಗ್ಗೆ ಎದ್ದ ತಕ್ಷಣವೇ ನೀವು ಕೈಕಾಲು ಮುಖ ತೊಳ್ಕೊಂಡು, ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಅಡುಗೆ ಮನೆಗೆ ಹಾಗೆ ಸ್ಟ್ರೈಟಾಗಿ ಹೋಗ್ತಾರೆ, ಅಂದರೆ ಕೈಕಾಲು ಮುಖ ಏನು ತೊಳೆಯೋದಿಲ್ಲ. ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಆ್ಯಕ್ಚುಲಿ ಸ್ನಾನ ಮಾಡಬೇಕು. ಬಟ್ ಇವಾಗ ಕೆಲವೊಬ್ಬರಿಗೆ ಸ್ನಾನ ಮಾಡೋಕ್ಕೆ ಆಗೇ ಆಗುತ್ತೆ, ಅಂದರೆ ಟೈಮ್ ಇರುತ್ತೆ, ಅವರು ಸ್ನಾನ ಮಾಡಿಕೊಂಡೇ ಈ ತಂತ್ರನ ಮಾಡ್ಕೊಳ್ಳಿ. ಇಲ್ಲಪ್ಪ ನಮ್ಗೆ ಆಗಲ್ಲ ಅನ್ನೋರು ಅಟ್ಲೀಸ್ಟ್ ಕೈಕಾಲು ಮುಖನ ಅದು ತೊಳ್ಕೊಂಡು ಈ ಒಂದು ತಂತ್ರನ ಮಾಡ್ಕೊಳ್ಬೇಕು. ಬೆಳಿಗ್ಗೆನೇ ನೀವು ಈ ಒಂದು ತಂತ್ರನ ಮಾಡ್ಕೊಳ್ಬೇಕಾಗುತ್ತೆ. 11 ದಿನ ಈ ಒಂದು ತಂತ್ರನ ಮಾಡ್ಕೊಳ್ಬೇಕು ಸರಿನಾ. ಈ ರೀತಿ ಒಂದು ಗ್ಲಾಸ್ನ ತೊಗೊಳ್ಳಿ, ಗ್ಲಾಸ್ ಫುಲ್ಲು ನೀರನ್ನು ತೊಗೊಂಬಿಟ್ಟು ಗಾಯ್ಸ್ ಇದ್ರ ಒಳಗಡೆಗೆ ನೋಡಿ, ಇಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನ ನಾನು ಇದರೊಳಗಡೆ ಸೇರಿಸ್ಕೊಳ್ತೀನಿ. ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಈ ರೀತಿ ಮಾಡಬೇಕಾಗತ್ತೆ. ಹಾಗೆಯೇ ಸ್ವಲ್ಪ ಅರಿಶಿಣ, 1/4 ಟೇಬಲ್ ಸ್ಪೂನಷ್ಟು ಅರಿಶಿಣನ ತೊಗೊಳ್ಳಿ. ಅದನ್ನು ಕೂಡ ಇದರೊಳಗಡೆ ನೀವು ಸೇರಿಸ್ಕೊಳ್ಬೇಕಾಗತ್ತೆ. ಸೇರಿಸ್ಕೊಬಿಟ್ಟು ಗಾಯ್ಸ್ ನೀವು ಇದನ್ನು ತೊಗೊಂಡು ನೀವು ಯಾವುದಾದ್ರೂ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಮೂಲೆಗೆ ಇದನ್ನು ಇಟ್ಟುಬಿಡಿ ಸರಿನಾ. ಯಾವ ಮೂಲೆ ಆದರೂ ತೊಂದರೆ ಇಲ್ಲ. ಆದರೆ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಮನೆ ಮಂದಿಗಾಗಿರಬಹುದು, ಹಾಗೆಯೇ ಹೊರಗಡೆಯವ್ರಿಗಾಗಿರಬಹುದು, ಯಾರಿಗೂ ಕೂಡ ಈ ಒಂದು ವಿಷಯನ, ಅಂದರೆ ನಾನು ಈ ರೀತಿ ಮಾಡ್ತಾಯಿದ್ದೀನಿ ತಂತ್ರನ ಅಂತ ಹೇಳக்கூಡ್ದು ಆಯಿತಾ. ನಿಮ್ಮ ಮನೆಯವ್ರಿಗೂ ಕೂಡ ಹೇಳக்கூಡ್ದು. ಇದನ್ನು ಎಲ್ಲಾದರೂ ಒಂದು ಮೂಲೆಯಲ್ಲಿ ಯಾರಿಗೂ ಗೊತ್ತಾಗದೇ ಇರೋ ಥರ, ನೋಡದೇ ಇರೋ ಥರ ಒಂದು ಮೂಲೆಯಲ್ಲಿ ಇದನ್ನು ತೊಗೊಂಡೋಗಿ ಇಡಿ ಸರಿನಾ. ಇಟ್ಬಿಟ್ಟು ಗೈಸ್ ನೀವು ಏನು ಮಾಡಬೇಕಾಗುತ್ತೆ ಅಂತಂದರೆ, ಇಡೋಕ್ಕಿಂತ ಮುಂಚೆ ಮತ್ತು ಮಹಾಲಕ್ಷ್ಮಿಗೆ ಕೈ ಮುಕ್ಕೊಳ್ಳಿ. ನಿಮ್ಮ ಮನೆ ದೇವ್ರುಗಳಿಗೆ, ನೀವು ಇಷ್ಟಪಡುವಂಥ ದೇವ್ರುಗಳಿಗೆ ಕೈ ಮುಕ್ಕೊಳ್ಳಿ. ಅಂತಂದರೆ ನಾನು ಈ ತಂತ್ರ ಪರಿಹಾರನ ನಾನು ಈ ರೀತಿ ನನ್ನ ಸಮಸ್ಯೆಗಳು ದೂರ ಆಗಲಿ, ಅಂತಂದರೆ ಹಣಕಾಸಿನ ಸಮಸ್ಯೆಗಳು ದೂರ ಆಗಲಿ, ಆರೋಗ್ಯದ ಸಮಸ್ಯೆ ದೂರ ಆಗಲಿ, ನಿಮಗೇನು ಪ್ರಾಬ್ಲಮ್ ಇದೆ ಅದನ್ನು ಕೇಳ್ಕೊಬೇಕಾಗತ್ತೆ ಗೈಸ್ ಆಯಿತಾ. ಕೇಳಿಕೊಂಡು ನೀವು ಬೆಳಿಗ್ಗೆನೇ ನೀವು ಈ ಒಂದು ತಂತ್ರ ಪರಿಹಾರನ ನೀರಿನಲ್ಲಿ ಮಾಡಿಕೊಂಡು ತೊಗೊಂಡೋಗಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ 11 ದಿನಗಳ ಕಾಲ ಇದನ್ನು ಇಟ್ಟುಬಿಡಿ ಸರಿನಾ. 11 ದಿನಗಳ ಕಾಲ ನೀವೇನು ಮಾಡಬೇಕು ಅಂದರೆ ಗಾಯ್ಸ್, ಈಗ ಮೊದಲನೇ ದಿನ ಈ ಒಂದು ತಂತ್ರನ ಮಾಡ್ಕೊಂಡ್ರಿ ಅಲ್ವಾ, ಮತ್ತು ಈ ನೀರನ್ನು ನೀವೇನು ಚೆಲ್ಲಕ್ಕಂತೂ ಹೋಗಬೇಡಿ. ಯಾವಾಗ ಚೆಲ್ಲಬೇಕು ಅಂತ ಹೇಳ್ತೀನಿ ನಾನು. ನೆಕ್ಸ್ಟು ಇನ್ನು ಸೆಕೆಂಡ್ ಡೇ ಆಯಿತಾ. ಸೆಕೆಂಡ್ ಡೇಗೆ ಮತ್ತೆ ನೀವು 1 ಸ್ಪೂನಷ್ಟು ಉಪ್ಪನ್ನು ಇದರೊಳಗಡೆಗೆ ಹಾಕಬೇಕಾಗತ್ತೆ ಸರಿನಾ. ಈ ರೀತಿ ಹಾಕ್ಕೊಳ್ಳಿ. ಅರಿಶಿನ ಏನೋ ಹಾಕಕ್ಕೆ ಹೋಗ್ಬಿಡಿ, 1/4 ಟೇಬಲ್ ಸ್ಪೂನ್ ಹಾಕಿರ್ತೀರ ಅದೇ ಸಾಕು ಸರಿನಾ.
ಕಲ್ಲುಪ್ಪು ಮಾತ್ರ ನೀವು 11 ದಿನಗಳ ಕಾಲ ಬೆಳಿಗ್ಗೆ ನೀವು ಯಾವ ಟೈಮಲ್ಲಿ ಫಸ್ಟ್ ಡೇ ಸ್ಟಾರ್ಟ್ ಮಾಡಿರ್ತೀರೋ ಅದೇ ಟೈಮಲ್ಲಿ ನೀವು 11 ದಿನಗಳ ಕಾಲ ಕಲ್ಲುಪ್ಪನ್ನ ನೀವು ಹಾಕಬೇಕು ನೀರೊಳಗಡೆ, ಓಕೆನಾ. ಅರಿಶಿನ ಏನೂ ಬೇಡ, ಸಾಕು ಕಾಲು ಟೇಬಲ್ ಸ್ಪೂನ್ ಅರಿಶಿನ ಹಾಕಿರ್ತೀರಲ್ಲ ಅಷ್ಟೇ ಸಾಕು, ಅರಿಶಿನ ಏನೂ ಹಾಕಕ್ಕೆ ಹೋಗಬೇಡಿ. ಈ ರೀತಿ ಕಲ್ಲುಪ್ಪನ್ನ ನೀವು 11 ದಿನಗಳ ಕಾಲ ಹಾಕ್ಕೊಳ್ಳಿ, ಸರಿನಾ. ಹಾಕ್ಬಿಟ್ಟು ನೀವು ಮತ್ತೆ ಅಲ್ಲೇ ಇರಲಿ ಅದು. 11 ದಿನ ಆದಮೇಲೆ ಗಾಯ್ಸ್ ನೀವೇನು ಮಾಡಬೇಕು ಅಂದರೆ, ಈಗ ಉಪ್ಪು ಯಾವ ರೀತಿ ನೀರಲ್ಲಿ ಕರಗಿ ಹೋಗುತ್ತೋ ಗಾಯ್ಸ್, ಅದೇ ರೀತಿ ನಿಮ್ಮ ಸಾಲ ಅನ್ನೋದು ನಿಜವಾಗ್ಲೂ ಖಂಡಿತವಾಗ್ಲೂ ಒಂದು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ. ನಿಜವಾಗ್ಲೂ ಕೂಡ ನಿಮ್ಮ ಸಾಲ ಅನ್ನೋದು ಕೂಡ ಉಪ್ಪಿನಂತೆ ಕರಗಿ ಹೋಗುತ್ತೆ, ಖಂಡಿತವಾಗ್ಲೂ ಕರಗೋಗುತ್ತೆ, ಸರಿನಾ. ನಂಬಿಕೆ ಇಟ್ಟು ಮಾಡ್ಕೊಳ್ಳಿ, ಯಾಕಂದರೆ ನಾನು ಈ ತಂತ್ರನ ಮಾಡಿದ್ದೀನಿ, ನನಗೂ ಕೂಡ ಒಂದು ಸಕ್ಸಸ್ಫುಲ್ ರಿಸಲ್ಟ್ ಅನ್ನೋದು ಸಿಕ್ಕಿದೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಹಾಗೆಯೇ ನೀವು ಮತ್ತೆ ಮಹಾಲಕ್ಷ್ಮಿ ಹತ್ರ ಕೇಳ್ಕೊಳ್ತೀರಾ ಅಲ್ವಾ, ಈ ರೀತಿ ನನ್ನ ಸಮಸ್ಯೆಗಳಿಗೆ ಪರಿಹಾರ ಕೊಡು ತಾಯಿ ಅಂತ ಕೇಳಿಕೊಂಡು ನಿಮ್ಮ ಇಷ್ಟ ದೇವ್ರುಗಳಿಗೆ ಕೇಳ್ಕೊಳ್ಳಿ, ಮಾತೆ ಮಹಾಲಕ್ಷ್ಮಿ ಕೇಳ್ಕೊಳ್ಳಿ. ಅದಕ್ಕಿಂತ ಮೇನಾಗಿ ಗಾಯ್ಸ್ ನಿಮ್ಮ ಮನೆ ದೇವ್ರನ್ನೂ ಕೂಡ ನೀವು ಬಿಡೋಕ್ಕೆ ಹೋಗಬಾರ್ದು, ಆಯಿತಾ. ನಿಮ್ಮ ಮನೆ ದೇವ್ರನ್ನೂ ಕೂಡ ಕೇಳ್ಕೊಂಡು ನೀವು ತೊಗೊಂಡೋಗಿ ಯಾವ್ದಾರು ಒಂದು ಮೂಲೆಯಲ್ಲಿ ಇಟ್ಬಿಟ್ಟು 11 ದಿನಗಳ ಕಾಲ ಉಪ್ಪನ್ನ ನೀವು ಹಾಕ್ಕೊಳ್ತೀರಾ ಅಲ್ವಾ. ಹಾಕಾದ್ಮೇಲೆ ಗಾಯ್ಸ್ ನೀವು 11 ದಿನ ಆದಮೇಲೆ ಇದರೊಳಗಡೆ ನೀರಿರುತ್ತಲ್ಲ, ಈ ನೀರನ್ನು ನೀವು ತೊಗೊಂಡೋಗ್ಬಿಟ್ಟು ಯಾವುದಾದ್ರೂ ಒಂದು ಯಾರು ಓಡಾಡದಿರುವಂಥ ಜಾಗದಲ್ಲಿ ಇದನ್ನು ಚೆಲ್ಬಿಡಿ, ಸರಿನಾ. ಚೆಲ್ಬಿಟ್ಟು ಬನ್ನಿ, ನೋಡಿ ನಿಜವಾಗ್ಲೂ ಎಷ್ಟು ಬೇಗ ನಿಮ್ಮ ಸಾಲದ ಸಮಸ್ಯೆ ಅನ್ನೋದು ಕ್ಲಿಯರ್ ಆಗುತ್ತೆ ನೋಡ್ಕೊಳ್ಳಿ. ಸ್ವಲ್ಪ ನಿಮಗೆ ಸುಧಾರಣೆ ಕಾಣ್ತೀರಾ ನಿಮ್ಮ ಸಾಲದ ಸಮಸ್ಯೆಯಲ್ಲಿ. ಅಂದರೆ ಒಟ್ಟಿಗೆ ಆಗ್ಬಿಡ್ಬೇಕು ಅಂತ ಅಲ್ಲ ಗಾಯ್ಸ್, ಆಯಿತಾ. ಸ್ವಲ್ಪ ಯಾವುದಾದ್ರೂ ಒಂದು ದಾರಿ ನಿಮಗೆ ಸಿಗುತ್ತೆ, ನಾನಾ ಮೂಲೆಯಿಂದ ನಿಮಗೆ ದುಡ್ಡು ಬರೋದು ಸ್ಟಾರ್ಟ್ ಆಗುತ್ತೆ, ಆಯಿತಾ. ಇನ್ನು ದುಡ್ಡು ನಿಮ್ಮ ಮನೆಗೆ ಬಂದರೆ ಖಂಡಿತವಾಗ್ಲೂ ನಿಮ್ಮ ಸಾಲ ಅನ್ನೋದು ತೀರುತ್ತೆ ಅಲ್ವಾ. ಸೊ ಅದಕ್ಕೆ ಹೇಳ್ತಾ ಇರೋದು. ಮತ್ತು ನೀವು 11 ದಿನ ಆದಮೇಲೆ ನಿಮಗೆ ಓಕೆ ಅಪ್ಪ ನನಗೆ ಗುಡ್ ರಿಸಲ್ಟ್ ಸಿಕ್ತು ಅನ್ನೋರು ಮತ್ತೆ ಇದನ್ನು ನೀವು ಈ ತಂತ್ರನ ಮಾಡ್ಕೊಳ್ಬಹುದು, ಒಂದು ತೊಂದರೆ ಇಲ್ಲ. ಈ ಗಾಜಿಂದು ಗ್ಲಾಸ್ ಇದೆಯಲ್ಲ, ಇದನ್ನು ಮತ್ತೆ ರೀಯೂಸ್ ಮಾಡ್ಕೊಳ್ಳಿ, ಕ್ಲೀನಾಗಿ ವಾಶ್ ಮಾಡಿ. ಯಾಕಂದರೆ ಒಂದು ನೆಗೆಟಿವಿಟಿನ ಇದು 11 ದಿನಗಳ ಕಾಲ ಇಟ್ಟಿರ್ತೀರ ಅಲ್ವಾ, ನಿಮ್ಮ ಮನೇಲಿ ಎಷ್ಟು ನೆಗೆಟಿವಿಟಿ ಇದೆ ಅಂದರೆ, ಎಷ್ಟು ಅಂತಂದರೆ ನೆಗೆಟಿವಿಟಿ ಇದ್ದರೆ ಅದು ಎಳ್ಕೊಳ್ಳುತ್ತೆ, ಸರಿನಾ. ಖಂಡಿತವಾಗ್ಲೂ ಹೇಳ್ಕೊಳ್ಳುತ್ತೆ. ಈ ಒಂದು ರೆಮಿಡಿನ ಮಿಸ್ ಮಾಡ್ದೇ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಹಾಗೆಯೇ ಯಾವ ದಿನ ಸ್ಟಾರ್ಟ್ ಮಾಡಬೇಕು ಮೇಡಮ್ ಅಂತ ನೀವು ಕೇಳ್ಬೋದು. ಇದನ್ನು ಆ ಥರ ಏನಿಲ್ಲ ಗೈಸ್, ಇಂಥ ದಿನವೇ ಸ್ಟಾರ್ಟ್ ಮಾಡಬೇಕು ಅಂಥ ದಿನವೇ ಸ್ಟಾರ್ಟ್ ಮಾಡಬೇಕು ಅಂತ ಏನೂ ಇಲ್ಲ. ನೀವು ಯಾವ ವಾರದಲ್ಲೂ ಬೇಕಾದರೂ ಸ್ಟಾರ್ಟ್ ಮಾಡ್ಬೋದು, ಆದರೆ 11 ದಿನಗಳ ಕಾಲ ನೀವು ಖಂಡಿತವಾಗ್ಲೂ ಮಾಡಲೇಬೇಕಾಗತ್ತೆ, ಸರಿನಾ. ಓಕೆ ಗೈಸ್, ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಅಂತ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆಯೇ ನೀವು ಮನೆ ಒರೆಸ್ಬೇಕಾದ್ರೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ಕೊಂಡು ಮನೆ ಒರೆಸೋದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆಯೇ ಅದ್ರ ಜೊತೆಗೆ ಗಾಯ್ಸ್ ಸ್ನಾನ ಮಾಡಬೇಕಾದ್ರೂ ಅಷ್ಟೇ ಸ್ವಲ್ಪ ಚಿಟಿಕೆ ಅರಿಶಿನ ಹಾಗೆಯೇ ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ಕೊಂಡು ಸ್ನಾನ ಮಾಡ್ಕೊಳ್ಳಿ, ಅದು ಕೂಡ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ಯಾವುದಾದ್ರೂ ದೋಷಗಳು ಇದ್ದರೆ ಕೂಡ ಕಳೆದೋಗುತ್ತೆ, ಸರಿನಾ. ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಅಂತ ಅನಿಸಿದ್ರೆ ದಯವಿಟ್ಟು ಲೈಕ್ ಕೊಡಿ, ಇನ್ನೊಬ್ರು ಕಷ್ಟಕ್ಕಾಗಿ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳ ತಿಳಿಸ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟು ಹೊಸ ನಿಮಗೆ ಒಂದು ಇನ್ಫಾರ್ಮೇಷನ್ ವಿಡಿಯೋನ ಕೊಡ್ತಾ ಹೋಗ್ತೀನಿ ಹೀಗೇ, ಓಕೆನಾ. ಓಕೆ ಗಾಯ್ಸ್, ಬೈ ಸಿ ಯು, ಟೇಕ್ ಕೇರ್. ಮಾತೆ ಮಹಾಲಕ್ಷ್ಮಿ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ಬಾಯ್.